ಎಲ್ಲರಿಗೂ ನಮಸ್ತೆ. ಆದರ್ಶ್ ಪ್ರಮಾತಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಾನಿವಾಗ ರಬ್ಬರ್ ತೋಟಕ್ಕೆ ಹೊರಟದ್ದು. ರಬ್ಬರ್ ಟ್ಯಾಪಿಂಗ್ ಎಲ್ಲ ಆಗಿದೆ, ಅಪ್ಪ ಮಾಡಿದ್ದಾರೆ. ಇವಾಗ ಹಾಲನ್ನು ಕಲೆಕ್ಟ್ ಮಾಡುವ ನಾವು. ನೋಡಿ, ಇದು ರಬ್ಬರ್ ಹಾಲು. ಪ್ರತಿ ಮರದ ಬುಡಕ್ಕೆ ಹೋಗಿ ಹಾಲನ್ನು ಕಲೆಕ್ಟ್ ಮಾಡಬೇಕು. ರಬ್ಬರ್ ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಮಾಹಿತಿಗಳನ್ನು ಮುಂದಿನ ದಿನಗಳಲ್ಲಿ ಕೊಡ್ತೇವೆ. ಇವಾಗ ನಾವು ಕೆಲಸ ಮಾಡುವ. ಇವಾಗ ಒಂದು ಬಕೆಟ್ ಸಾಕು ಸದ್ಯಕ್ಕೆ. ಈ ಥರ ಪ್ರತಿಯೊಂದು ಮರಗಳ ಬುಡಕ್ಕೆ ಹೋಗಿ ಹಾಲನ್ನು ಕಲೆಕ್ಟ್ ಮಾಡಬೇಕು. ಈಗ ಫ್ಲೋ ಕಡಿಮೆ ಆಗಿದೆ, ಆದರೂ ಕೂಡ ಒಂದು 2 ಗಂಟೆ ಕಳೆದು ಪುನಃ ಬರಬೇಕಾಗ್ತದೆ. ಯಾಕೆಂತಂದರೆ ಹಾಲು ಇದರಲ್ಲಿ ಒಂದು ಕಾಲುವಾಸಿ ಆದರೂ ಕೂಡ ತುಂಬಿರ್ತದೆ, ಬಿಕಾಸ್ ಬೀಳ್ತಾ ಇದೆ ಅಲ್ವಾ, ಹಾಗೆ. ಲಾಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿರುವಂತಹ ವ್ಲಾಗ್ ಏನಿದೆ, ಆ ಟೈಮಲ್ಲಿ ಇದ್ದಂತಹ ಹಾಲಿಗಿಂತ, ರಬ್ಬರ್ ಹಾಲಿಗಿಂತ ಈಗ ಇರುವಂತಹ ಹಾಲಿನ ಪ್ರಮಾಣ ಜಾಸ್ತಿ ಇದೆ. ಬಿಕಾಸ್ ಲಾಸ್ಟ್ ಟೈಮ್ ನಾವು ಶುರು ಮಾಡುವಾಗ, ಅಂದರೆ ಅದು ಶುರು ಮಾಡಿದ ಟೈಮ್ ಆಗಿತ್ತು. ಲಾಸ್ಟ್ ಟೈಮ್ ನಾನು ವ್ಲಾಗ್ ಅಪ್ಡೇಟ್ ಮಾಡುವಾಗ ಅದು ಆ ಟೈಮಲ್ಲಿ ನಾವು ರಬ್ಬರ್ ಟ್ಯಾಪಿಂಗ್ ಶುರು ಮಾಡಿದಷ್ಟೇ. ಆವಾಗ ಹಾಲಿನ ಪ್ರಮಾಣ ತುಂಬಾ ಕಡಿಮೆ ಆಗಿತ್ತು. ಸರಿ ಸ್ನೇಹಿತರೆ, ಮುಂದೆ ಸಿಗ್ತೇನೆ. ಬಕೆಟ್ ಫುಲ್ ಆಯಿತು, ಇನ್ನೊಂದು ಬಕೆಟ್ ತಗೊಳ್ಬೇಕು ಹೋಗುವ ಮುಂದಕ್ಕೆ.
ಸ್ನೇಹಿತರೆ, ರಬ್ಬರ್ ಹಾಲನ್ನು ಕಲೆಕ್ಟ್ ಮಾಡುವಂತಹ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಒಂದು 5-6 ಮರಗಳ ರಬ್ಬರ್ ಹಾಲನ್ನು ಸಂಗ್ರಹಣೆ ಮಾಡಲಿಕ್ಕಿದೆ. ಅದಾದರೆ ರಬ್ಬರ್ ಹಾಲನ್ನು ಸಂಗ್ರಹಣೆ ಮಾಡುವ ಕೆಲಸ ಕಂಪ್ಲೀಟ್ ಆಯಿತು. ಸ್ನೇಹಿತರೆ, ರಬ್ಬರ್ ಹಾಲನ್ನೆಲ್ಲ ಕಲೆಕ್ಟ್ ಮಾಡಿ ಆಯಿತು. ಇನ್ನು ರಬ್ಬರ್ ಕೊಟ್ಟಿಗೆಗೆ ಹೋಗಿ ಬೇಕಾದಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡುವ ಇನ್ನು ಸುಮಾರು ಕೆಲಸ ಉಂಟು. ಈ ಬಕೆಟಲ್ಲಿ ಆಲ್ಮೋಸ್ಟ್ ಮುಕ್ಕಾಲು ಆಗಿದೆ. ಇನ್ನೊಂದು ಬಕೆಟಲ್ಲಿ ಫುಲ್ಲು ಉಂಟು. ಎರಡನ್ನೂ ತಗೊಂಡು ಹೋಗಬೇಕೀಗ. ಮಳೆ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಇವತ್ತು. ಒಂದು 2-3 ದಿನ ಆಯ್ತು ಈಗ. ಒಳ್ಳೆ ಬಿಸಿಲು, ಮಳೆಯೇ ಇಲ್ಲ. ನೋಡಿ, ಈ 2 ಬಕೆಟನ್ನು ತಗೊಂಡು ಹೋಗಬೇಕು. ಈ 2 ಬಕೆಟಲ್ಲಿ ಹಾಲು ಇದೆ, ತಗೊಂಡು ಹೋಗುವ. ವಚ್ಚಿತು 2 ಬಕೆಟಲ್ಲಿರುವಂಥ ಹಾಲನ್ನು ತಂದಾಯಿತು. ಆಯಾಸ ಆಯಿತು. ರಬ್ಬರ್ ತೋಟದಿಂದ ಕೊಟ್ಟಿಗೆಗೆ ತರಬೇಕಿದ್ರೆ ಟೈಮ್ ತಗೊಳ್ತದೆ. ಒಂದು 2 ನಿಮಿಷ ಹೋಗಲಿ, ಮತ್ತೆ ಬೇಕಾದ ವ್ಯವಸ್ಥೆ ಮಾಡುವ. ಹಾಲನ್ನು ಗಾಳಿಸುವ. ಇದನ್ನು ಕೂಡ ಗಾಳಿಸುವ. ರಬ್ಬರ್ ಹಾಲನ್ನೆಲ್ಲ ಗಾಳಿಸಿ ಆಯಿತು. ಇನ್ನು ಈ ಹಾಲನ್ನು ಟ್ರೇಗೆ ಹಾಕುವಂಥ ಸಮಯ. ನಮ್ಮ ಅಂದಾಜಿನ ಪ್ರಕಾರ ಈ ಪಾತ್ರೆಯಲ್ಲಿ ಹಾಲನ್ನು ತಗೊಂಡು, ಅಂದರೆ ರಬ್ಬರ್ ಹಾಲನ್ನು ತಗೊಂಡು ಟ್ರೇಗೆ ಹಾಕುವ. ಈ ರೀತಿಯಾಗಿ ರಬ್ಬರ್ ಹಾಲನ್ನು ತಗೊಂಡು ರೀತಿಯಲ್ಲಿ ರಬ್ಬರ್ ಹಾಲನ್ನು ತಗೊಂಡು ಟ್ರೇಗೆ ಹಾಕುವುದು. ನೋಡಿ ಆದ್ಮೇಲೆ ಈ ಥರ ಟ್ರೇಯಲ್ಲಿ ಹಾಕುವಂಥದ್ದು. ಇನ್ನು ನೆಕ್ಸ್ಟ್ ಏನಂತಂದರೆ, ಈ ಪಾಟೆಯಲ್ಲಿ ಫುಲ್ಲು ಪ್ರತಿಯೊಂದು ಟ್ರೇಗೂ ಕೂಡ ನೀರನ್ನು ಹಾಕುವಂಥದ್ದು. ನೀರು ಸೇರಿಸಬೇಕು. ಸ್ನೇಹಿತರೆ, ಹಾಲನ್ನು ಟ್ರೇಗೆ ಹಾಕಿ ಬೇಕಾದ ಪ್ರಮಾಣದಲ್ಲಿ ನೀರನ್ನೆಲ್ಲ ಹಾಕಿ ಆ್ಯಸಿಡನ್ನು ಹಾಕಿ ಆಯಿತು. ಹಾಗೆ ಮಿಕ್ಸ್ ಮಾಡಿಯೂ ಕೂಡ ಆಯಿತು. ಇನ್ನು ಈ ಟ್ರೇಗಳನ್ನೆಲ್ಲ ಅಟ್ಟಿ ಇಡುವ. ಬೆಳಗ್ಗಿನಿಂದ ಇಷ್ಟು ಶ್ರಮಪಟ್ಟದಕ್ಕೆ ಈ ಪ್ರತಿಫಲ ಸಿಗ್ತಾ ಇದೆ. ಸ್ನೇಹಿತರೆ, ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಮುಂದಿನ ದಿನಗಳಲ್ಲಿ ರಬ್ಬರ್ ಶೀಟನ್ನು ಮಾಡುವಂತಹ ಪ್ರಕ್ರಿಯೆ ಇರ್ಬೋದು, ಹಾಗೆ ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಮಾಹಿತಿಗಳ ಜೊತೆಗೆ ಮತ್ತೆ ಬರ್ತೇವೆ. ನಿರಂತರ ಬ್ಲಾಗಿಗಾಗಿ ನೋಡ್ತಾ ಇರಿ ಆದರ್ಶ್ ಪ್ರಮಾತಿ ಬ್ಲಾಗ್ಸ್.